ಬೆಂಗಳೂರಲ್ಲಿ ಮಳೆ ಜೊತೆಗೆ ಈ ರಸ್ತೆ ಗುಂಡಿಗಳ ಗಂಡಾಂತರ ಒಂದೊಂದಲ್ಲ. ರಸ್ತೆ ಗುಂಡಿಯಿಂದ ಅಪಘಾತ ಸಂಭವಿಸಿದೆ. ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಹದೇವಪುರ ಕ್ಷೇತ್ರದ ಗುಂಜೂರಿನಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಮಳೆಯ ಅವಾಂತರಗಳು ಒಂದೆಡೆ ಆದ್ರೆ ಈ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರಸ್ತೆ ಗುಂಡಿಗಳು ಕೂಡ ಕರೆಕ್ಟಾಗಿ ಕಾಣಿಸೋದಿಲ್ಲ. ಇದರಿಂದಾಗಿ ಮತ್ತಷ್ಟು ಅನಾಹುತಗಳು ಸಂಭವಿಸುತ್ತೆ. ರಸ್ತೆ ಗುಂಡಿಯಿಂದ ಶಾಲಾ ವಾಹನವೊಂದು ನಿಯಂತ್ರಣ ತಪ್ಪಿದೆ. ಶಾಲಾ ವಾಹನ ನಿಯಂತ್ರಣ ತಪ್ಪಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಶಾಲಾ ವಾಹನ ನಿಯಂತ್ರಣ ತಪ್ಪಿ ಬೈಕ್ಗೆ ಡಿಕ್ಕಿ ಹೊಡೆದಿರುವಂತದ್ದು. ಗುಂಡಿಗಳನ್ನ ಸರಿ ಮಾಡಿ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಅಪಘಾತ ನಡೆದಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಸರ್ಕಾರಕ್ಕೆ ಬೆಂಗಳೂರಿನ ಜನ ಕೇಳ್ತಿರುವಂತಹ ಒಂದೇ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈ ರಸ್ತೆ ಗುಂಡಿಗಳಿಂದ ಇನ್ನೆಷ್ಟರ ಬಲಿಯನ್ನ ನೀವು ಪಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಿನ್ನೆನೂ ಕೂಡ ಅಷ್ಟೇ ಮಹದೇವಪುರ ಕ್ಷೇತ್ರದಲ್ಲಿ ಒಂದು ಘಟನೆ ಆಗಿರುವಂತಹದ್ದು. ಅದು ಕೂಡ ಅಷ್ಟೇ ಗುಂಜೂರು ಸಮೀಪ ಈ ರಸ್ತೆ ಗುಂಡಿಯನ್ನ ತಪ್ಪಿಸೋದಕ್ಕೆ ಹೋಗ್ಬಿಟ್ಟು ಶಾಲಾ ಒಂದು ಬಸ್ ಬೈಕ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಬೈಕ್ನ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರೋದನ್ನೇ. ನಾನು ಎಕ್ಸಾಕ್ಟ್ ಈಗ ಒಂದು ಘಟನೆ ಆದಂತಹ ಲೊಕೇಶನ್ ಅಲ್ಲಿ ಇಲ್ಲೇನು ಕಾಣ್ತಾ ಇದೆ, ಡೀನ್ಸ್ ಅಕಾಡೆಮಿ ಅನ್ನುವಂತ ಒಂದು ಸ್ಕೂಲ್ನ ಮುಂಭಾಗದ ಒಂದು ದೃಶ್ಯಗಳಿದು. ಇದೇ ಒಂದು ಡೀನ್ಸ್ ಅಕಾಡೆಮಿಗೆ ಸೇರಿರುವಂತಹ ಒಂದು ಬಸ್ ಏನಿತ್ತು, ನಿನ್ನೆ ಸುಮಾರು ಮಧ್ಯಾಹ್ನ 3 ಗಂಟೆ ವೇಳೆಗೆ ಇದೇ ಒಂದು ಮಾರ್ಗವಾಗಿ ಆ ಒಂದು ಬಸ್ ಬರ್ತಾ ಇತ್ತು. ಇನ್ನು ಈ ಒಂದು ರಸ್ತೆನ ಒಮ್ಮೆ ಗಮನಿಸಬಹುದು ನೀವು. ನಿಜಕ್ಕೂ ಕೂಡ ಅಷ್ಟೇ ರೋಡ್ ನಲ್ಲಿ ಓಡಾಡುವಂತಹ ಪ್ರತಿಯೊಬ್ಬರು ಕೂಡ ಅಷ್ಟೇ ಸರ್ಕಾರಕ್ಕೆ ಇಡೀ ಶಾಪವನ್ನ ಹಾಕೊಂಡೇ ಓಡಾಡ್ತಾರೆ. ಯಾಕಂದ್ರೆ ಆ ರೀತಿಯಾಗಿ ರಸ್ತೆ ಗುಂಡಿ ಯಾವ ರೀತಿಯಾಗಿ ಬಿದ್ದಿದೆ ಅಂತ ಒಮ್ಮೆ ಗಮನಿಸ್ತಾ ಇರ್ಬೋದು. 1.5-2 ಅಡಿ ರಸ್ತೆ ಗುಂಡಿ ಬಿದ್ದಿರುವಂತಹದ್ದು. ಈ ಒಂದು ಮಾರ್ಗವಾಗಿ ಬಂದಂತಹ ಬಸ್ಸು ಏಕಾಏಕಿ ಒಂದು ತಿರುವಿನಲ್ಲಿ ಈ ಗುಂಡಿಗಳನ್ನ ತಪ್ಪಿಸೋದಕ್ಕೆ ಅಂತ ಹೋಗುತ್ತೆ. ಏಕಾಏಕಿ ಆ ಒಂದು ಮಾರ್ಗವಾಗಿ ಬರ್ತಿದ್ದಂತಹ 2 ವೀಲರ್ಗೆ ಡಿಕ್ಕಿ ಹೊಡೆಯುತ್ತೆ. 23 ವರ್ಷದ ಚಿರಂಜೀವಿ ಎನ್ನುವಂತಹ ಯುವಕ ಇದೊಂದು ಘಟನೆ ನಡೆದಂತಹ ಸ್ಥಳದಲ್ಲೇ ಸಾವನ್ನಪ್ತಾನೆ. ದೃಶ್ಯದಲ್ಲಿ ಏನೊಂದೊಂದು ಕಾಣ್ತಾ ಇದೆ, ಅಂಗಡಿ ರೀತಿಯಲ್ಲಿ ಅದೇ ಒಂದು ಜಾಗಕ್ಕೆ ಆತ ಡಿಕ್ಕಿ ಹೊಡೆದಂಥದ್ದು. ಇನ್ನು ಶಾಲಾ ಬಸ್ ಕೂಡ ಅಷ್ಟೇ ಗುಂಡಿ ತಪ್ಪಿಸೋದಕ್ಕೆ ಅಂತ ಹೋಗುತ್ತೆ. ಅದೇ ಒಂದು ಮಾರ್ಗವಾಗಿ ಬೈಕ್ ಬರುತ್ತೆ. ಏಕಾಏಕಿ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಇದೇ ಒಂದು ಸ್ಥಳದಲ್ಲಿ ಚಿರಂಜೀವಿ ಎನ್ನುವಂತಹ 23 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಒಂದೊಂದು 2 ವೀಲರ್ ಕೂಡ ಅಷ್ಟೇ ಈ ಒಂದು ರೋಡ್ ನಲ್ಲಿ ಹೋಗೋಕೆ ಎಷ್ಟು ಅರಸಾಹಸ ಪಡ್ತಿದೆ ಅಂತ ಹೇಳ್ಬಿಟ್ಟು. 1-2 ಗುಂಡಿ ಅಲ್ಲ, ಕಿಲೋಮೀಟರ್ ಗಟ್ಟಲೆ ಇದೇ ರೀತಿಯಾದಂತಹ ಗುಂಡಿಗಳು ಬಿದ್ದಿದ್ರು ಕೂಡ ಅಷ್ಟೇ ಯಾರು ಇದ್ರ ಬಗ್ಗೆ ಕ್ಯಾರೆ ಅಂತಿಲ್ಲ. ಸಂಬಂಧಪಟ್ಟಂತವ್ರಿಗಂತೂ ಸತತವಾಗಿ ಮನವಿಯನ್ನ ಮಾಡ್ಕೊಂತಿದ್ದಾರೆ. ಪ್ರತಿ ಬಾರಿಯೂ ಕೂಡ ಅಷ್ಟೇ ದಯವಿಟ್ಟು ಗುಂಡಿಗಳನ್ನ ಮುಚ್ಚಿ ಅಂತ ಹೇಳ್ತಿದ್ದಾರೆ. ಯಾರೊಬ್ರು ಕೂಡ ಅಷ್ಟೇ ಯಾವುದೇ ರೀತಿಯಾದಂತಹ ಗುಂಡಿ ಮುಚ್ಚುವಂತ ಕೆಲ್ಸಕ್ಕೆ ಹೋಗ್ತಿಲ್ಲ. ಈಗ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು, ನೀವು ಕೂಡ ಅಷ್ಟೇ ಬಹುಶಃ ನೋಡಿದಿರ ಅನ್ಕೊಂತೀನಿ. ಈ ರಸ್ತೆ ಗುಂಡಿಯಿಂದ ಒಂದು ಅಪಘಾತ ಒಬ್ಬ ವ್ಯಕ್ತಿ ಸಾವನ್ನಪ್ಪ 23 ವರ್ಷದ ಯುವಕ. ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಸರ್ ಏನ್ ಮಾಡಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಾವ್ ಎಲ್ಲಾರ್ಗು ಹೇಳಿದೀವಿ, ಎಲ್ಲಾರ್ಗು ಮೆಂಬರ್ಗಳಿಗೆಲ್ಲ ನಾವು ತಿಳಿಸಿದೀವಿ. ಬಟ್ ನಾವೇ ನಮ್ ಕೈಯಾಗ್ಲೇ ಮಾಡಿದೀವಿ. ರೋಡ್ ಹೆವಿ ಟ್ರಕ್ ಬರುತ್ತಲ್ಲ, ಕಾಂಕ್ರೀಟ್ ಹೆವಿ ಟ್ರಕ್, ಅದರಿಂದ ಜಾಸ್ತಿ ಸಮಸ್ಯೆ ಆಗ್ತಿರೋದು. ನಿನ್ನೆ ಏನಾಯ್ತು ಸರ್ ಆಕ್ಚುಲಿ ಇನ್ಸಿಡೆಂಟ್ ಏನಾಯ್ತು? ನಿನ್ನೆ ಸರ್ ಏನ್ ಮಾಡಕ್ಕಾಗಲ್ಲ, ಅಲ್ಲಿಂದ ಗಾಡಿ ವೆಹಿಕಲ್ ಎಲ್ಲ ಬರ್ತಾ ಇತ್ತು. ನಮ್ಮ ಹುಡುಗನು ಸ್ಲೋ ಆಗಿ ಬರ್ತಾ ಇದ್ದ. ಬಟ್ ರೈಟ್ ಸೈಡ್ ಇಂದ 2 ವೀಲರ್ ವೆಹಿಕಲ್ ಬಂದು ಅವ್ನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ, ಬಿಟ್ಬಿಟ್ಟೆ ಸರ್. ಅದೇ ಆಗಿತ್ತು ಮೇನ್ ರೋಡ್ ಸಮಸ್ಯೆ. ಸ್ಕಿಡ್ ಆಗಿ ಈ ತರ. ಎಷ್ಟು ಕಿಲೋಮೀಟರ್ ಈ ರೀತಿ ರೋಡ್ ಇದೆ ಸರ್ ಇದು ಅಧ್ವಾನ ಆಗಿರೋದು? ಸರ್ ಇಲ್ಲಿಂದ ಮೋಸ್ಟ್ಲಿ ಗುಂಜೂರ್ ತನಕ ಇದೆ ಸರ್. ಗುಂಜೂರ್ ಮೇನ್ ರೋಡ್ ತನಕ ಇದೆ ಇದು. ಅಂದ್ರೆ ಇಲ್ಲಿರುವಂತ ಪ್ರತಿಯೊಬ್ರು ಕೂಡ ಹೇಳ್ತಾ ಇರುವಂತದ್ದು, ವರ್ಷಾನುಗಟ್ಲೆಯಿಂದಲೂ ಕೂಡ ನಾವು ಮನವಿಯನ್ನ ಮಾಡ್ಕೊಂಡು ಬರ್ತಾ ಇದೀವಿ, ದಯವಿಟ್ಟು ಈ ರಸ್ತೆ ಗುಂಡಿಯನ್ನ ಮುಚ್ಚಿ ಅಂತ ಹೇಳ್ಬಿಟ್ಟು. ಇನ್ನಾದ್ರೂ ಕೂಡ ಅಷ್ಟೇ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಬೆಂಗಳೂರಿನಲ್ಲಿರುವಂತಹ ಗುಂಡಿಗಳನ್ನ ಮುಚ್ಚುವಂತ ಒಂದು ಕೆಲಸಕ್ಕೆ ಮುಂದಾಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.